ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೀಗೆ ಹೋಗ್ತಾ ಇದ್ದೀವಿ. ಇವಳೇ ನಮ್ಮ ಮೈಮಿ. ಹಾಯ್ ಮಾಡು ಮೈಮಿ, ಏನಾದರೂ ಮಾತಾಡು, ಏನನ್ನ ಹೇಳು. ಹಾಯ್ ಮಾಡೋಣ, ಹಾಯ್ ಏನನ್ನ ಹೇಳು, ಆಯ್ತಾ ಇಲ್ವಾ ಅಂತ ಡೈಲಿ ನೋಡ್ತೀಯ ತಾನೆ? ಹೇಳ್ತೀನಿ. ಚಾನಲ್ ತುಂಬ ಚೆನ್ನಾಗಿದೆ. ಚೆನ್ನಾಗಿದ್ರೆ ಅದನ್ನ ನೋಡೋಕೆ ತುಂಬ ಖುಷಿ ಆಗುತ್ತೆ. ಚೆನ್ನಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ದಿನ ನಾನು ಯಾವಾಗಾದ್ರೂ ಒಂದ್ಸಲ ಕಾಣಿಸ್ಕೊತಾ ಇರ್ತೀನಿ, ಅದಕ್ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದೇವಸ್ಥಾನ ಐತೆ, ಅಂದರೆ ತುಂಬ ವರ್ಷದಿಂದ ಇದೆ. ಯಾವಾಗ ರೆಡಿ ನಾವು ರೀಚ್ ಆಗಿದ್ದೀವಿ. ಮತ್ತೆ ಗಾಡಿ ಓಡಿಸ್ತಾ ಇದು IHR. ಅಂದರೆ ಇದರಲ್ಲಿ ಕೃಷಿ ಮೇಳ ಅದೆಲ್ಲ ನಡೆಯುತ್ತೆ. ಅವಾಗೆಲ್ಲ ಬಂದರೆ ಚೆನ್ನಾಗಿರುತ್ತೆ. ಇದಕ್ಕೆ ನಾವು ಯಾವಾಗಾದ್ರೂ ಒಂದೊಂದ್ಸಲಿ ವಿಸಿಟ್ ಮಾಡ್ತಾ ಇರ್ತೀವಿ. ಇಲ್ಲಿ ನಾವು ಎಂಟ್ರಿ ಆಗೋದು IHR ಗೆ. ಇಲ್ಲಿ ಈ ಪ್ಲೇಸ್ನ ನೀವೆಲ್ಲ ನೋಡಿರ್ತೀರ. ಎಷ್ಟೊಂದು ಮೂವಿ ತೆಗ್ದಿದ್ದಾರೆ ಈ ಜಾಗದಲ್ಲಿ. ಇದೆಲ್ಲ ನೀವು ನೋಡಬಹುದು. ಇದೆಲ್ಲ ಮಾವಿನ ತೋಟ ಅದೆಲ್ಲ ಐತೆ. ಇವಾಗ ಸೀಸನ್ ಬಂದ್ರೆ ಇದೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಬಟ್ ಇವಾಗ ಸೀಸನ್ ಇಲ್ಲ, ಬರೀ ಮರಗಳಷ್ಟೇ. ಕೃಷ್ಣ ಮತ್ತೆ ಮಿಲನ ಇಲ್ಲಿ ಒಂದು ಮೂವಿ ತೆಗ್ದಿದ್ದಾರೆ. ಆ ಮೂವಿ ನೇಮ್ ನಾವು ಮುಂಚೆ ಎಲ್ಲ ಚೈಲ್ಡ್ಹುಡ್ ಅಲ್ಲಿ ಇದ್ದಾಗ ಇಲ್ಲಿಂದ ಬಸ್ ಇಳ್ಕೊಂಡು ನಮ್ಮ ಊರಿಗೆವರೆಗೂ ನಡ್ಕೊಂಡು ಹೋಗ್ತಾ ಇದ್ವಿ ನಾವು. ಯಾವ್ದು ಅಂತ ಗೊತ್ತಿಲ್ಲ, ಬಟ್ ಎಷ್ಟೊಂದು ತೆಗ್ದಿದ್ದಾರೆ. ನಾನು ನೋಡಿದ್ದೀನಿ ಈ ಪ್ಲೇಸಲ್ಲಿ. ಅಂದ್ರೆ ನಮ್ಮ ಊರಿಗೆ ಅವಾಗ ಬಸ್ ಎಲ್ಲ ಇರ್ಲಿಲ್ಲ. ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಇಲ್ಲಿ ಇಳ್ಕೊಂಡು ಅಷ್ಟು ದೂರ ನಡ್ಕೊಂಡು ಹೋಗ್ಬೇಕಾಗಿತ್ತು. 1.5 ಕಿಲೋಮೀಟರ್ ಆ ಥರ ಆಗುತ್ತೆ. ಅಲ್ಲಿಗೆ ನಮ್ಮ ಸ್ಕೂಲಿಂದ ಇಲ್ಲಿಗೆ ಬಸ್ ಬರ್ತಿತ್ತು. ಇಲ್ಲಿಂದ ನಾವು ನಮ್ಮೂರು ನಡ್ಕೊಂಡೇ ಹೋಗ್ತಾ ಇದ್ವಿ, ಬ್ಯಾಗೆಲ್ಲ ಎತ್ಕೊಂಡು. ನಾನು ನನ್ನ ಫ್ರೆಂಡ್ಸ್ ಎಲ್ಲ, ಅದೆಲ್ಲ ತುಂಬ ಮೆಮೊರೀಸ್ ಇದೆ ಇಲ್ಲೆಲ್ಲ ನನಗೆ. ನಾವು ಇಲ್ಲಿ ನಮ್ಮ ಮನೆ ಹತ್ರ ಬಂದ್ವಿ. ಇದು ನಾನು ಹುಟ್ಟಿ ಬೆಳೆದಿತ್ತಂತ ಮನೆ. ಇದು ತುಂಬ ಹಳೇದಾಗೈತೆ, ಅಂದರೆ ಎಲ್ಲ ಬಿದೋಗ್ಬಿಟ್ಟೈತೆ. ಇಲ್ಲಿ ನಮ್ಮ ತಾತ ಅಜ್ಜಿ ನಾನು ನಮ್ಮ ಮಾಮಂದಿರೆಲ್ಲ ಈ ಮನೆಯಲ್ಲೇ ನಾವು ಬೆಳೆದಿದ್ದು. ಈಗ ಹೊಸ ಮನೆ, ಅಂದರೆ ನಾನು 2nd ಸ್ಟ್ಯಾಂಡರ್ಡ್ ಇರಬೇಕಾದ್ರೇ ಹೊಸ ಮನೆ ಕಟ್ಟಿದ್ವಿ ಆಲ್ರೆಡಿ. ಈಗ ಇದು ಇಲ್ಲಿ ಮನೆ ಹತ್ರ ಪ್ಲ್ಯಾಂಟ್ಸ್ ಎಲ್ಲ ಹಾಕಿದ್ದಾರೆ. ಇದೊಂದು ದೊಡ್ಡದೈತೆ. ಇದು ಬಟಾಣಿ, ಮನೆಯಲ್ಲೇ ಬೆಳೆದಿರೋದಂತೆ ಬಟಾಣಿ. ಅದನ್ನು ಹಾರಾಕೋರು ಇಲ್ಲಿ. ಇದು ಮಾತ್ರ ನಾನು ಯಾವಾಗ ಇದೇ ಮನೆ. ಒಳಗಡೆ ನೋಡೋಣ ಮನೆ ಒಳಗಡೆ ಎಲ್ಲ ಏನೇನಿದೆ ಅಂತ. ಇದೇ ನಮ್ಮ ಮನೆ. ಇದೊಂದು ರೂಮು. ಇಲ್ಲೇ ನಾನು ಬೆಳೆದಿದ್ದೆಲ್ಲ ಚಿಕ್ಕ ವಯಸ್ಸಲ್ಲೆಲ್ಲ. ಇವಾಗ ನಮ್ಮ ಇದು ಮನೆ ಫುಲ್. ಇದು ಶೋಕೇಶ್. ಇದು ದೇವ್ರ ಮನೆ. ಇಲ್ಲೊಂದು ರೂಮ್ ಇದೆ. ಆಮೇಲೆ ಇದು ನಮ್ಮದು ಹಳೇ ಟಿವಿ. ಅಂದರೆ ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಟಿವಿ ನೋಡ್ತಾ ಇದ್ವಿ ಇದರಲ್ಲಿ. ಇದು ನಮ್ಮದು ಫುಲ್ ಹಳೇ ಟಿವಿ. ಅದು ಕೆಟ್ಟೋಗೈತೆ ಇವಾಗ, ಅದಕ್ಕೆ ಹೊಸ ಟಿವಿ ತಗೊಂಬಂತಾರೆ. ಹೊಸ ಇದು ನಮ್ಮ ಅಜ್ಜಿ ಫೋಟೋ ಗೈಸ್, ಇವಾಗಿಲ್ಲ ಅವರು. ಇದು ಅಡುಗೆ ಮನೆ. ಮುಂಚೆ ನಾವೆಲ್ಲ ಇದ್ದಾಗ ಫುಲ್ ಇಲ್ಲೆಲ್ಲ ಪಾತ್ರೆಗಳಿತ್ತು. ಇವಾಗ ನಮ್ಮ ಅತ್ತೆ ನಮ್ಮ ಮಾವ ಅಷ್ಟೇ, ಅವರಿಬ್ಬರು ಮಕ್ಕಳು ಅಷ್ಟೇ ಇರೋದಿಲ್ಲಿ. ಅದಕ್ಕೆ ತುಂಬ ಚಿಕ್ಕ ಚಿಕ್ಕ ಪಾತ್ರೆ ಎಲ್ಲ ಇಟ್ಕೊಂಡಿದ್ದಾರೆ. ನಾವು ಅವಾಗ ಇದ್ದಾಗ ಫುಲ್ಲು ಒಂದು 15 ಜನ ಇದ್ವಿ ನಮ್ಮ ಮನೆಯಲ್ಲಿ ಅವಾಗ. ಅದಕ್ಕೆ ಇಲ್ಲೆಲ್ಲ ಪಾತ್ರೆಗಳಿತ್ತು. ಇಲ್ಲೆಲ್ಲ ಇತ್ತು. ನಮ್ಮ ಅಜ್ಜಿ ಎಲ್ಲ ಅಡುಗೆ ಮಾಡ್ತಿದ್ವಿ ನಾವು ಇಲ್ಲಿ ಒಲೆಲೆಲ್ಲ.
ಅಡುಗೆ ಮಾಡ್ತಿದ್ವಿ. ಇಲ್ಲಿ ಒಲೆಲೆಲ್ಲ ಇಲ್ಲಿ ನಾವು ಅಡುಗೆ ಮಾಡ್ತಿದ್ವಿ ಮುಂಚೆ. ಇವಾಗೆಲ್ಲ ಒಲೆ ಎಲ್ಲ ಯೂಸ್ ಮಾಡಲ್ಲ ಅವರು, ಅದಕ್ಕೆ ಇಲ್ಲಿ ಗ್ಯಾಸ್ ಸ್ಟವ್ ಇಟ್ಕೊಂಡಿದ್ದಾರೆ ಅಷ್ಟೇ ಗೈಸ್. ಮನೆ ಅಷ್ಟೇ. ಮೈಮಿ ನೋಡಿ ಹಿಂಗೆ ಆರಾಮಾಗಿ ಕೂತವಳೆ. ಇಲ್ಲೊಂದು ರೂಮ್ ಐತೆ, ಇದು ಸೋಫಾ. ಇಲ್ಲಿ ನಮ್ಮ ಮಾವನ ಮಗ ನನ್ನ ತಮ್ಮ ನಿಂತವನೇ, ಅವನು ಕ್ಯಾಮ್ರಾಗೆಲ್ಲ ಫೇಸ್ ತೋರಿಸ್ಕೊಂಡಲ್ವಂತೆ ಅವನು, ಅದಕ್ಕೆ ಕ್ಯಾಮ್ರಾ ಮೊಬೈಲ್ ತಗೊಂಡೋಗ್ತಿದ್ದಂಗೆ ಆಚೆ ಕಡೆ ಓಡೋಗ್ತಿದ್ದಾನೆ ಅವನು. ನಾನು ಒಂದೇ ಜೊತೆಲಿ ಬೆಳೆದಿತ್ತು, ಇದೇ ಮನೇಲಿ ಬೆಳೆದಿತ್ತು ನಾವಿಬ್ಬರು ಚಿಕ್ಕ ವಯಸ್ಸಿಂದನೂ. ಇಲ್ಲಿ ಕೋತಿ ಬಂದು ಬಟಾಣಿ ಎಲ್ಲ ತಿಂತೈತೆ ಗೈಸ್. ನಮ್ಮೂರಲ್ಲಿ ಸಿಕ್ಕಾಪಟ್ಟೆ ಕೋತಿಗಳಿದೆ ನೋಡಿ, ಇಲ್ಲೆಲ್ಲ ಐತೆ. ಮನೆ ಹತ್ರ ಡೈಲಿ ಬರ್ತಾ ಇರುತ್ತೆ ಕೋತಿಗಳು. ಅವೆಲ್ಲ ಏನೂ ಮಾಡೋಕ್ಕಾಗಲ್ಲ, ಅವೆಲ್ಲ ಇಲ್ಲೇ ಇರ್ತವೆ. ಇಲ್ಲಿ ನಮ್ಮ ಅತ್ತೆ ಏನೇನೋ ಪ್ಲ್ಯಾಂಟ್ಸ್ ಎಲ್ಲ ಹಾಕಿದ್ದಾರೆ, ಅಂದರೆ ಒಣಗೋಗ್ಬಿಟ್ಟಿದೆ ಎಲ್ಲ, ನೀರು ಇಲ್ದಿರ. ಒಂದೊಂದು ಮಾತ್ರ ಚೆನ್ನಾಗಿ ಬಂದೈತೆ. ಜಾಸ್ತಿ ಕಾಂಗ್ರೆಸ್ ಗಿಡ ಬೆಳೆದ್ಬಿಟ್ಟೈತಿ ಇಲ್ಲೆಲ್ಲ. ಇಲ್ಲಿ ಕೋತಿ ಕೂತೈತಿ ಗೈಸ್. ಹಲೋ. ಇಲ್ಲಿ ಒಂದು ನೆಲ್ಲಿ ಇತ್ತು ಮುಂಚೆ, ಇಲ್ಲೆಲ್ಲ ನೀರು ಹಿಡ್ಕೊತಿದ್ದು ಅದರಲ್ಲಿ. ಇವಾಗಿಲ್ಲ, ಕಿತ್ತಾಕ್ಬಿಟ್ಟಿದ್ದಾರೆ. ಆಮೇಲೆ ಇಲ್ಲೊಂದು ತೊಟ್ಟಿ ಐತೆ, ಇದೆಲ್ಲ ಹಸು ಎಲ್ಲ ನೀರು ಕುಡಿಯೋಕ್ಕೆ ಈ ತೊಟ್ಟಿನ ಇಲ್ಲಿ ಮಾಡಿಕೊಂಡಿದ್ದೀವಿ. ಇದು ಮೇಕೆ ಕಟ್ಟಾಕಕ್ಕೆ ಗೈಸ್, ಮೇಕೆ ಕಟ್ಟಾಕ್ತೀವಿ ಇಲ್ಲಿ, ಅದಕ್ಕೆ ಈ ಥರ ಶೆಡ್ ಮಾಡ್ಕೊಂಡಿದ್ದಾರೆ. ಅಂದರೆ ಮಳೆ ಬಂದರೆ ಒಳಗಡೆ ಕಟ್ಟಾಕ್ತಾರೆ, ಈ ಥರ ಬಿಸಿಲೆಲ್ಲ ಇದ್ದಾಗ ಇಲ್ಲಿ ಕಟ್ಟಾಕಕ್ಕೆ ಇದಿದೆ. ಇಲ್ಲೊಂದು ನೆಲ್ಲಿ ಐತೆ, ಇದು ಟ್ಯಾಂಕು. ಅದೇ ಮುಂಚೆ ಎಲ್ಲ ನೀರೆಲ್ಲ ನಾವು ಸಂಪಲ್ಲಿ ಇದಕ್ಕೆಲ್ಲ ತುಂಬ್ಕೊತಿದ್ದೋ ಬಿನ್ಗೆಗೆ, ಅದಕ್ಕೆ ಅದು ಕಷ್ಟ ಆಗುತ್ತೆ ಅಂತ ಇವಾಗ ಇದನ್ನು ಮಾಡಿಸ್ಕೊಂಡಿದ್ದಾರೆ. ಇದೆಲ್ಲ ಹುಲ್ಲು. ಇಲ್ಲೆಲ್ಲ ಮುಂಚೆ ಎಲ್ಲ ತೋಟ ಮಾಡ್ತಿದ್ದೋ, ಇವಾಗ ಏನು ಮಾಡ್ತಾಯಿಲ್ಲ. ಇಲ್ಲೆಲ್ಲ ಹಸು ಕಟ್ಟಾಕ್ತಾರೆ. ಹಸು ಇದೆ, 1, 2, 3 ಹಸು ಇದೆ, ಇಲ್ಲೆಲ್ಲ ಕಟ್ಟಾಕ್ತಾರೆ. ನಮ್ಮದು ಮನೆ ಹಿಂದೆಗಡೆ ಇದೆಲ್ಲ ಹಿಂದೆಗಡೆದು. ಇದು ಶೆಡ್ಡು. ಈ ಮರ ಎಲ್ಲ ನಾವು ತುಂಬ ಚಿಕ್ಕವರಿದ್ದಾಗೆಲ್ಲ ಹಾಕಿದಿತ್ತು ನಮ್ಮ ಅಜ್ಜಿ, ಇವಾಗಲೂ ಐತೆ ಇದೆಲ್ಲ. ಇದು ಹುಣಸೆ ಮರ ಗೈಸ್. ನಾನು ಹುಟ್ಟಕ್ಕಿಂತ ಮುಂಚೆಯಿಂದನೂ ಐತೇನೋ ಇದು, ಅಂದರೆ ತುಂಬ ವರ್ಷದಿಂದ ಐತೆ ಇದು ಹುಣಸೆ ಮರ. ನನಗೆ ಗೊತ್ತಿಲ್ಲ ಯಾವಾಗ ಅಂತ, ಬಟ್ ನನಗೆ ಬುದ್ಧಿ ಬಂದಾಗಿಂದ ಈ ಹುಣಸೆ ಮರ ಐತೆ, ಚೆನ್ನಾಗೈತೆ. ಇದು ಬೇವಿನ ಮರ. ಇದು ಮೇಕೆಗೆ, ಸೊಪ್ಪುಗೆ ಮತ್ತು ಹಸುಗೆಲ್ಲ ಹುಷಾರಿಲ್ದಿದ್ದಾಗ ಇದನ್ನೆಲ್ಲ ಕಿತ್ತಾಕಕ್ಕೆ ಅಂತ ನಮ್ಮ ತಾತ ಅಜ್ಜಿ ಹಾಕ್ಕೊಂಡಿದ್ರು. ಇವಾಗ ಒಂದೊಂದು ಸ್ವಲ್ಪ ಕಾಯಿ ಇದು ಎಲೆ ಎಲ್ಲ ಆಗಿದೆ ಇದರಲ್ಲಿ. ಹುಣ್ಸೆಕಾಯಿ ಬಿಟ್ಟಿಲ್ಲ, ಅದು ಸೀಸನ್ ಬರಬೇಕು ಅವಾಗೇ ಬಿಡೋದು. ಅಲ್ಲಿ ಸ್ವಲ್ಪ 1, 2, 3 ಕಾಣಿಸ್ತಿದೆ ನಿಮಗೆ, ಅಲ್ಲೆಲ್ಲ ಬಿಟ್ಟೈತೆ ಅಷ್ಟೇ. ಇದೊಂದು ಮೆಹಂದಿ ಗಿಡ ಹಾಕೊಂಡವ್ರೆ ನಮ್ಮತ್ತೆ. ಇಲ್ಲೊಂದು ಐತೆ, ಅಂದರೆ ಇದು ಹಸುಗೆಲ್ಲ ನೀರು ಕುಡ್ಸೋಕ್ಕೆ ಅಂತ ಇದನ್ನು ಇಟ್ಕೊಂಡವ್ರೆ. ನೀರಿಲ್ಲ ಅದರಲ್ಲಿ, ಸ್ವಲ್ಪ ಮಾತ್ರ ಐತೆ ಅಷ್ಟೇ. ಇದೆಲ್ಲ ಹುಲ್ಲು ಹಾಕೊಂಡಿದ್ದಾರೆ ಹಸುಗಳಿಗೆ. ಮತ್ತು ಇಲ್ಲಿ ಕೋಳಿಗಳಿದೆ, ಇಲ್ಲಿ ಕೋಳಿ ಸಾಕಿದ್ದಾರೆ ಇಲ್ಲೆಲ್ಲ. ಇಲ್ಲಿ ಕೋಳಿ ಇವಾಗಿಲ್ಲ, ಆಚೆ ಕಡೆ ಎಲ್ಲ ಬಿಟ್ಟಿದ್ದಾರೆ, ಮೇಯಕ್ಕೆ ಹೋಗಿದೆ. ಒಂದೇ ಒಂದು ಮಾತ್ರ ಕಾವು ಕುಂಡ್ರಿಸಿದ್ದಾರೆ, ಅಂದರೆ ಇದು ಮರಿಗಳು ಹಾಕೋಕ್ಕೆ, ಮೊಟ್ಟೆ ಇಕ್ಬಿಟ್ಟು ಮರಿಗಳು ಹಾಕೋಕ್ಕೆ ಇದನ್ನು ಕುಂಡ್ರಿಸಿದ್ದಾರೆ. ಆವಾಗ ಎದ್ದು ಆಚೆಗೆ ಹೋಗುತ್ತೆ ಇದು, ಇಲ್ಲಾಂದರೆ ಇಲ್ಲೇ ಇರುತ್ತೆ. ಮರಿಗಳು ಒಂದೂ ಇಲ್ಲ. ಇಲ್ಲೊಂದು ಕೋಳಿ ಇದೆ, ಈ ಕೋಳಿ ಇದರೊಳಗಡೆ ಹೋಗಿ ಕೂತ್ಕೊಳ್ಳುತ್ತೆ. ಮೊಟ್ಟೆಗಳೆಲ್ಲ ಇಟ್ಟಿದ್ದಾರೆ, ಅದು ಔಟ್ಸೈಡ್ ಹೋಗಿದೆ, ಈಗ ಬಂದು ಕೂತ್ಕೊಳ್ಳುತ್ತೆ. ಇಲ್ಲೇ ಐತೆ ಕೋಳಿ. ಇದು ಎಲ್ಲ ಕೋಳಿ ಸಾಕೋಕ್ಕೆ ಅಂತ ಮಾಡ್ಕೊಂಡಿದ್ದಾರೆ, ಚೆನ್ನಾಗೈತೆ. ಅಲ್ಲೆಲ್ಲ ಗಿಡಗಳೇನಿಲ್ಲ. ಮುಂಚೆ ಎಲ್ಲ ನಾವಿದ್ದಾಗೆಲ್ಲ, ನಾವು ಚಿಕ್ಕ ವಯಸ್ಸಲ್ಲಿ ಇದ್ದಾಗೆಲ್ಲ ನಮ್ಮ ತಾತ ಅಜ್ಜಿ ನಮ್ಮ ಮಾಮಂದಿರೆಲ್ಲ ಇಲ್ಲೆಲ್ಲ ತೋಟ ಎಲ್ಲ ಮಾಡ್ತಿದ್ವಿ. ಅಂದರೆ ಇಲ್ಲೆಲ್ಲ ಹಸುಂಡೆ ಗಿಡ, ಅವರೆ ಗಿಡ ಎಲ್ಲ ಹಾಕ್ತಾಯಿದ್ವಿ ನಾನು, ನಮ್ಮ ಅಜ್ಜಿ, ಮಾಮಂದಿರು, ನಮ್ಮ ತಾತವರೆಲ್ಲ. ಇವಾಗೇನೂ ಹಾಕಿಲ್ಲ, ಇವಾಗೆಲ್ಲ ಹಸು ಕಟ್ತಾರೆ ಅಲ್ಲೆಲ್ಲ. ಮತ್ತು ಅಲ್ಲೊಂದು ಮಲ್ಲಿಗೆ ಗಿಡ ಇದೆಲ್ಲ ಇದೆ, ಅಲ್ಲಿ ಹೋಗೋಕ್ಕಾಗಲ್ಲ, ಅದಕ್ಕೆ ಇಲ್ಲಿಂದನೇ ತೋರಿಸ್ತಾ ಇದ್ದೀನಿ. ಇಷ್ಟೇ ಗೈಸ್ ನನ್ನ ಒಂದು ಚೈಲ್ಡ್ಹುಡ್ ಮೆಮೊರೀಸ್. ನೋಡಿದ್ರಿ ಅಲ್ವಾ ನನ್ನ ಒಂದು ಚೈಲ್ಡ್ಹುಡ್ ಮೆಮೊರೀಸ್, ಮನೆ ಯಾವ ಥರ ಇದೆ ಇವಾಗ ಅಂತ. ಮುಂಚೆದೆಲ್ಲ ಮೆಮೊರೀಸ್ ನಾನು ನಿಮಗೆ ಹೇಳಿದ್ದೀನಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಇದೇ ಥರ ಇನ್ನೂ ಒಳ್ಳೊಳ್ಳೆ ವಿಡಿಯೋಸ್ ಮಾಡ್ತಾಯಿರ್ತೀನಿ, ಅದಕ್ಕೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.